ನಮಸ್ಕಾರ. ನಾವು ಇಷ್ಟು ದಿನ ಈ ತೆಂಗಿನ ಮರಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸಾಲ ಮಾಡಿ ಬೋರ್ವೆಲ್ ಎಲ್ಲ ಕೊರಿಸಿ ಇವತ್ತು ಇದನ್ನ ಸಾಹಸ ಪಟ್ಟಂತ ಸಮಯ ಕಟ್ ಮಾಡು. ನಿಜಕ್ಕೂ ಸಹ ಇವತ್ತು ರೈತನ ಸ್ಥಿತಿ ತುಂಬಾ ಗಂಭೀರವಾಗಿದೆ. ರೈತ ಈಗಾಗಲೇ ಸಾಲ ಸೂಲ ಮಾಡ್ಕೊಂಡು ತನ್ನ ಜೀವನ ನಿರ್ವಹಣೆ ಮಾಡ್ತಾ ಬರ್ತಿದ್ದಾನೆ. ತುಮಕೂರು ಜಿಲ್ಲೆಯಲ್ಲಿ ಹಲವಾರು ಭಾಗದಲ್ಲಿ ಕೊಬ್ಬರಿನ ನೆಚ್ಕೊಂಡು ಅವನು ಜೀವನ ಮಾಡ್ತಿದ್ದ. ನೋಡಿ, ಇವೆಲ್ಲ ಮುಂದಿನ ಸರಿಗೆ ಕೊಬ್ಬರಿ ಹಾಕಬೇಕಾಗಿತ್ತು. ಈಗ ಹಳ್ಳಲ್ಲೇ ಉದ್ರೋಗ್ತಿದೆ. ಹಳ್ಳು ಉದ್ರೋಗದಲ್ಲ, ಮರಗಳೇ ಉದ್ರೋಗ್ತಿದ್ದಾವೆ. ಸರ್ಕಾರ ನಿಜಕ್ಕೂ ಈ ವಿಚಾರದಲ್ಲಿ ಗಂಭೀರವಾಗಿ ವಿಚಾರನ ಪರಿಗಣಿಸಿ ರೈತನಿಗೆ ಏನ್ ತೆಂಗಿನ ಮರ ನಷ್ಟ ಆಗಿದ್ದಾವೆ ಪರಿಹಾರ ಕೊಡೋದ್ರಲ್ಲಿ ಮುಂದಾಗಿ ಇವತ್ತು ದೇಶದ ಬೆನ್ನೆಲುಬು ರೈತ ಆಗಿದ್ದಾನೆ. ಅವನನ್ನ ಕೆಳಗೆ ಬಿದ್ದಿದ್ದಾನೆ ಮೇಲೆತ್ತುವಂತ ಪ್ರಯತ್ನವನ್ನ ಕೆಲಸವನ್ನ ಅಧಿಕಾರಿಗಳು ಹಾಗೂ ಸರ್ಕಾರ ಮಾಡಬೇಕು ಅಂತ ಇವತ್ತು ನಮ್ಮೆಲ್ಲರಲ್ಲೂ ನಾವು ಮನವಿ ಮಾಡ್ತಿದ್ದೀವಿ. ನಮಸ್ಕಾರ. 1000 ಅಡಿ ಬೋರ್ ಕೊರ್ಸಿರುವ ನೀರು ಸಿಕ್ತಿಲ್ಲ. ನೀರು ಸಿಕ್ಕಿರು ಒಂದು ವಾರ ಓಡಲ್ಲ. ಹಿಂಗಾಗಿ ನೋಡಿ, ಇಂಥ ಬುಲ್ಟ್ಗಳೆಲ್ಲ ಬೀಳ್ತಾ ಇದ್ದಾವೆ ಮರಗಳಿಗೆ. ತೋಟ ಹಿಂಗಾಗಿದೆ. ರೈತರು ಸಂಕಷ್ಟ ಹೇಳ್ತಿರ್ದವು. ಏನ್ ಮಾಡೋದು? ರೈತರು ಭಾಳ ಕಂಗಾಲ ಆಗಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಮಗೆ ಬರ ಪರಿಹಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಇನ್ನೂ ಒಂದು ಇಷ್ಟಾದ್ಮೇಲೆ ನಾವು ತೋಟ ಮತ್ತೆ ಎಬ್ಬರಿಸೋದು ಹೆಂಗೆ, ಬೋರ್ ಕೊರ್ಸೋದು ಹೆಂಗೆ? ಇಷ್ಟು ನಮಗೆ ತೊಂದರೆ ಆಗಿರೋದ್ರಿಂದ ನೀವೇನಾದ್ರು ಪರಿಹಾರ ನೀಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ.